ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 6 ಆತ್ಮ ಸಂಯಮ ಯೋಗ. ಇದರಿಂದ ನಾವು 34ನೇ ಶ್ಲೋಕವನ್ನ ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ಮನಸ್ಸನ್ನ ಬಲವತ್ ಅಂತ ಯಾಕೆ ಹೇಳಿದ್ದಾರೆ ಅನ್ನೋದನ್ನ ತುಂಬಾ ವಿವರವಾಗಿ ತಿಳ್ಕೊಂಡಿದ್ವಿ. ಈಗ ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ಮನಸ್ಸನ್ನ ದೃಢ ಅಂತ ಹೇಳ್ತಾರಲ್ಲ, ಅದಕ್ಕೆ ಅರ್ಥ ಏನು? ಏನಕ್ಕೆ ದೃಢ ಅಂತ ಕರೀತಾರೆ, ದೃಢವಾಗಿದೆ ಅದು ಅಂತ ಹೇಳ್ತಾರೆ ಅನ್ನೋದು ಪ್ರಶ್ನೆ. ಉತ್ತರ ಏನು ಅಂತಂದ್ರೆ, ಇದು ಚಂಚಲವಾಗಿದೆ, ಪ್ರಮಾಥಿ ಕೂಡ, ಮತ್ತೆ ಬಲವತ್ತರ ಅಂದ್ರೆ ತುಂಬಾ ಬಲ ಇರುವಂಥದ್ದು. ಮನಸ್ಸು ತಂತುನಾಗದ ಹಾಗೆ, ಈ ಉಡ ಅಂತಾರಲ್ವಾ, ಅದು ತುಂಬಾ ದೃಢವಾಗಿರುವಂತ ಒಂದು ಪ್ರಾಣಿ. ಆ ರೀತಿ ಇದು ಯಾವ ವಿಷಯದಲ್ಲಿ ರಮಿಸುತ್ತೋ ಅದನ್ನು ಎಷ್ಟು ಗಟ್ಟಿಯಾಗಿ ಹಿಡ್ಕೊಳ್ಳುತ್ತೆ ಅಂತಂದ್ರೆ ಅದರ ಜೊತೆಗೇನೆ ಅದು ತದೇಕವಾಗಿಬಿಡುತ್ತೆ. ಅದಕ್ಕೆ ಇದನ್ನ ದೃಢ ಅಂತ ಹೇಳಿದ್ದಾರೆ. ದೃಢ ಅನ್ನೋದಕ್ಕೆ ಅರ್ಥ ಏನು? ಗೌಡ ಹೇಗೆ ಹಿಡ್ಕೊಂಡ್ಬಿಟ್ರೆ ಅದು ಬಿಡೋದೇ ಇಲ್ವೋ, ಅದೇ ರೀತಿ ಈ ಮನಸ್ಸಿಗೆ ಯಾವ ವಿಷಯ ತುಂಬಾ ಇಷ್ಟ ಆಗ್ಬಿಡುತ್ತೋ, ಆ ವಿಷಯದಲ್ಲಿ ರಮಿಸೋದಕ್ಕೆ ಶುರುವಾಗುತ್ತೋ, ಅದನ್ನ ಎಂಜಾಯ್ ಮಾಡುತ್ತೋ, ಅದನ್ನ ಗಟ್ಟಿಯಾಗಿ ಹಿಡ್ಕೊಂಡ್ಬಿಡುತ್ತೋ, ಅದನ್ನ ಏನು ಮಾಡಿದ್ರು ಬಿಡೋದಿಲ್ಲ. ಅದಕ್ಕೆ ಅನ್ನಿಸ್ಬೇಕು ನಾನು ಬಿಡಬೇಕು ಅಂತ, ಆಗ್ಲೇ ಬಿಡೋದು ಅದು. ಅಂದ್ರೆ ಅಷ್ಟು ದೃಢವಾಗಿರುತ್ತೆ ಅಂತ ಇಲ್ಲಿ ಹೇಳ್ತಾ ಇರೋದು. ಈಗ ಅರ್ಥ ಆಗಿದೆ ಅಲ್ವಾ? ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ಮನಸ್ಸನ್ನ ವಶದಲ್ಲಿ ಇಟ್ಕೊಳ್ಳೋದು ವಾಯುವನ್ನ ತಡೆದು ಇಟ್ಕೊಳ್ಳೋ ಹಾಗೆ ದುಷ್ಕರ ಅಂತ ನಾನು ತಿಳ್ಕೊಳ್ತೀನಿ ಅಂತ ಅರ್ಜುನ ಹೇಳಿದಾನಲ್ಲ, ಈ ಒಂದು ಮಾತಿನ ಅರ್ಥ ಏನು ಅಂತಂದ್ಬಿಟ್ಟು ಪ್ರಶ್ನೆ ಇಲ್ಲಿ ಕೇಳ್ತಾ ಇದ್ದಾರೆ. ಉತ್ತರ ಏನು ಅಂತಂದ್ರೆ, ಇಷ್ಟು ಚಂಚಲ ಮತ್ತೆ ದುರ್ದರ್ಶವಾಗಿರುವಂತ ಈ ಮನಸ್ಸನ್ನ ತಡೆಯೋದಿದೆಯಲ್ಲ, ಅದು ನನಗೆ ತುಂಬಾ ಕಷ್ಟ ಅಂತ ಹೇಳಿದಾನೆ. ಈ ಒಂದು ಕಷ್ಟವನ್ನ ಸಿದ್ಧಪಡಿಸೋದಕ್ಕೋಸ್ಕರ, ಅಂದ್ರೆ ಎಷ್ಟು ಕಷ್ಟ ಇದೆ ಅಂತ ನಮಗೆ ಗೊತ್ತಾಗ್ಬೇಕಲ್ಲ, ಕೃಷ್ಣನಿಗೆ ಗೊತ್ತಾಗ್ಬೇಕಲ್ವಾ, ಅಲ್ಲಿ ಅರ್ಜುನನಿಗೆ ಎಷ್ಟು ಕಷ್ಟ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಅದನ್ನ ಸಿದ್ಧಪಡಿಸೋದಕ್ಕೋಸ್ಕರ ಅವನು ವಾಯುವಿನ ಉದಾಹರಣೆಯನ್ನ ಕೊಟ್ಟು ಹೇಳ್ತಾ ಇದ್ದಾನೆ. ಶರೀರದಲ್ಲಿ ನಿರಂತರವಾಗಿ ನಡೀತಾ ಇರುವಂತಹ ಶ್ವಾಸೋಚ್ಛ್ವಾಸ ರೂಪಿ ವಾಯುವಿನ ಪ್ರವಾಹವನ್ನ, ಈಗ ನಾವು ಉಸಿರಾಟವನ್ನ ಆಡ್ತಾ ಇದೀವಲ್ಲ, ತಗೊಳ್ಳೋದು ಬಿಡೋದು, ಈ ವಾಯುವಿನ ಪ್ರವಾಹ ಇದೆಯಲ್ಲ, ಇದನ್ನ ಹಠದಿಂದ ಆಗಿರ್ಬೋದು, ಅಥವಾ ವಿಚಾರದಿಂದ ಆಗಿರ್ಬೋದು, ಅಥವಾ ವಿವೇಕದಿಂದ, ಅಥವಾ ಬಲದಿಂದ, ಈ ರೀತಿಯ ಸಾಧನೆಗಳಿಂದ ತಡ್ಕೊಳ್ಳೋದು ತುಂಬಾ ಕಷ್ಟ ಆಗಿರೋ ಹಾಗೇನೆ, ಈ ವಿಷಯಗಳಲ್ಲಿ ನಿರಂತರವಾಗಿ ವಿಚರಿಸ್ತಾ ಇರುವಂತಹ ಚಂಚಲವಾಗಿರುವ, ಪ್ರಮಥನಶೀಲವಾಗಿರುವ, ಬಲಿಷ್ಠವಾಗಿರುವ ಮತ್ತೆ ದೃಢವಾಗಿರುವಂಥ ಮನಸ್ಸನ್ನ ತಡ್ಕೊಳ್ಳೋದು ಕೂಡ ತುಂಬಾ ಕಠಿಣ ಅಂತ ನಾನು ತಿಳ್ಕೊಳ್ತೀನಿ ಅಂತ ಇಲ್ಲಿ ಅರ್ಜುನ ಹೇಳ್ತಾ ಇದ್ದಾನೆ. ಈಗ ಅರ್ಜುನ ಯಾಕೆ ವಾಯುವಿನ ಉದಾಹರಣೆಯನ್ನ ಕೊಟ್ಟ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇದೆಯಾ? ಈ ಉಸಿರಾಟವನ್ನ ತಡೆದಿಟ್ಕೊಳ್ಳೋದು ನಮಗಾಗುತ್ತಾ? ಹಠದಿಂದ ಆಗುತ್ತಾ, ವಿಚಾರದಿಂದ ಆಗುತ್ತಾ, ವಿವೇಕದಿಂದ ಆಗುತ್ತಾ, ಬಲದಿಂದ ಆಗುತ್ತಾ? ತುಂಬಾ ಕಷ್ಟ ಅಲ್ವಾ? ಆದ್ರೆ ಅದನ್ನ ತಡೆದು ಇಟ್ಕೊಳ್ಳೋರು ಇದ್ದಾರೆ. ಆದ್ರೆ ಇಲ್ಲಿ ಆಗಲ್ಲ ಅಂತ ಹೇಳಲ್ಲ, ಅತ್ಯಂತ ಕಠಿಣ ಅಂತ ಹೇಳ್ತಾ ಇದ್ದಾನೆ. ಅದೇ ರೀತಿ ಮನಸ್ಸನ್ನ ತಡೆಯೋದು ಆಗಲ್ಲ ಅಂತಲ್ಲ, ತುಂಬಾ ಕಷ್ಟ ಅಂತ ನಾನು ತಿಳ್ಕೊಂಡಿದ್ದೀನಿ ಅಂತ ಅಂದ್ಬಿಟ್ಟು ಅರ್ಜುನ ಹೇಳ್ತಾ ಇದ್ದಾನೆ. ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ಕೃಷ್ಣ ಅನ್ನುವಂತಹ ಸಂಬೋಧನೆಯ ಅಭಿಪ್ರಾಯ ಏನು? ಇಲ್ಲಿ ಯಾಕೆ ಅವನನ್ನ ಕೃಷ್ಣ ಅಂತ ಕರೀತಿದ್ದಾನೆ? ಯಾಕಂದ್ರೆ ಇಲ್ಲಿ ಭಗವಂತನನ್ನ ಕರಿಬೇಕಾದ್ರೆ ಅದಕ್ಕೊಂದು ರೀಸನ್ ಇರುತ್ತೆ. ಆ ಹೆಸರನ್ನೇ ಕರಿಬೇಕು ಅಂತಂದ್ರೆ ಅಲ್ಲಿ ರೀಸನ್ ಇರುತ್ತೆ. ಕೆಲವೊಂದ್ಸರಿ ಮಧುಸೂದನ, ಕೆಲವೊಂದ್ಸರಿ ಮಾಧವ, ಈ ರೀತಿ ಬೇರೆ ಬೇರೆ ಹೆಸರುಗಳಿಂದ ಕರಿತಾ ಇರ್ತಾರೆ ಭಕ್ತರು. ಸೊ ಇಲ್ಲಿ ಕೃಷ್ಣ ಅಂತ ಯಾಕೆ ಕರೆದಿದ್ದಾರೆ ಅಂತಂದ್ಬಿಟ್ಟು ಇಲ್ಲಿ ಕೇಳ್ತಾ ಇರೋದು. ಉತ್ತರ ಏನು ಅಂತಂದ್ರೆ, ಭಕ್ತರ ಚಿತ್ತವನ್ನ ತನ್ನ ಕಡೆಗೆ ಆಕರ್ಷಣೆ ಮಾಡಿಕೊಳ್ಳುವ ಕಾರಣದಿಂದ ಭಗವಂತನ ಹೆಸರು ಕೃಷ್ಣ ಅಂತ ಆಗಿರುವಂಥದ್ದು. ಕೃಷ್ಣ ಅಂತಂದ್ರೆ ಆಕರ್ಷಣೆ ಮಾಡುವಂಥವನು ಅಂತ ಅರ್ಥ. ಭಕ್ತರ ಚಿತ್ತವನ್ನ ತನ್ನ ಕಡೆಗೆ ಆಕರ್ಷಿಸ್ಕೊಳ್ತಾನೆ, ಆ ಕಾರಣದಿಂದ ಭಗವಂತನ ಹೆಸರನ್ನ ಕೃಷ್ಣ ಅಂತ ಕರೆಯೋದು. ಅರ್ಜುನ ಈ ರೀತಿ ಸಂಬೋಧನೆ ಮಾಡ್ತಾ ಇಲ್ಲೇನ್ ಹೇಳಕ್ ಹೊರಟಿದ್ದಾನೆ ಅಂದ್ರೆ, ಹೇ ಭಗವಂತ, ನನ್ನ ಈ ಮನಸ್ಸಿದೆಯಲ್ಲಪ್ಪ, ಅದು ಬಹಳ ಚಂಚಲವಾಗಿದೆ. ನಾನು ನನ್ನ ಶಕ್ತಿಯಿಂದ ಇದನ್ನ ವಶದಲ್ಲಿ ಇಟ್ಕೊಳ್ಳೋದು ತುಂಬಾ ಕಷ್ಟ ಅಂತ ಅನ್ಕೊಂಡಿದ್ದೀನಿ. ಮತ್ತೆ ಮನಸ್ಸನ್ನ ಸಹಜವಾಗಿ ತನ್ನ ಕಡೆಗೆ ಸೆಳ್ಕೊಳ್ಳೋದಿದೆಯಲ್ಲ, ಅದು ನಿನ್ನ ಸ್ವಾಭಾವಿಕ ಗುಣ. ಈಗ ಭಕ್ತರ ಮನಸ್ಸನ್ನ ಭಗವಂತ ತನ್ನ ಕಡೆಗೆ ಎಳ್ಕೊಂಡ್ಬಿಡ್ತಾನೆ. ಅಂದ್ರೆ ಅವನಿಗೆ ಇದು ತುಂಬಾ ಈಸಿ ಆಗಿರುವಂತ ಕೆಲಸ. ಆಟ ಆಡ್ದಂಗೆ ಎಳೆದು ಬಿಡ್ತಾನವನು.
ಭಕ್ತರನ್ನ ತನ್ನ ಕಡೆಗೆ ಎಳ್ಕೊಳ್ತಾನೆ ಅಂತ ಹೇಳ್ತಾರಲ್ಲ, ಅದಕ್ಕೋಸ್ಕರ ಇಲ್ಲಿ ನಾನು ಈ ಚಂಚಲವಾಗಿರುವಂಥ ಮನಸ್ಸನ್ನ ನನ್ನ ಶಕ್ತಿಯಿಂದ ಅದನ್ನು ವಶದಲ್ಲಿಟ್ಕೊಳ್ಳೋದು ತುಂಬ ಕಷ್ಟ. ಆದರೆ ನೀನು ಮನಸ್ಸನ್ನು ಸಹಜವಾಗೇ ನಿನ್ನ ಕಡೆಗೆ ಎಳ್ಕೊಂಡ್ಬಿಡ್ತೀಯ, ಅದು ನಿನ್ನ ಸ್ವಾಭಾವಿಕ ಗುಣ, ನಿನಗಿದು ಸುಲಭವಾಗಿರುವಂಥ ಕೆಲಸ. ಅದಕ್ಕೋಸ್ಕರನೇ ಕೃಪೆ ಮಾಡಿ ನನ್ನ ಮನಸ್ಸನ್ನು ಕೂಡ ನಿನ್ನ ಕಡೆಗೆ ಆಕೃಷ್ಟ ಮಾಡ್ಕೋ, ಅಂದರೆ ಸೆಳ್ಕೋ ಅಂತ ಇಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾನೆ. ನೋಡಿದ್ರ ಇಲ್ಲಿ ಕೃಷ್ಣ ಅಂತ ಕರೆಯೋದಕ್ಕೆ ಎಷ್ಟು ಅರ್ಥ ಇದೆ ಅಂತಂದ್ಬಿಟ್ಟು ನಾವು ಸುಮ್ಮನೆ ಏನೋ ಓದ್ಕೊಂಡು ಹೋಗ್ಬಿಡ್ತೀವಿ. ಆದರೆ ಇಲ್ಲಿ ಒಂದೊಂದು ಪಾಯಿಂಟನ್ನು ಕೂಡ ಇವರು ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ದಾರೆ. ಇದನ್ನು ಅರ್ಥ ಮಾಡಿಕೊಳ್ಳುವಂಥ ಪ್ರಯತ್ನ ನಾವು ಮಾಡಬೇಕು. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.